ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನ ಜೋರಾಗಿ ನಡೀತಿತ್ತು. ಈ ಮಧ್ಯೆ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಅವರಿಗೆ ನೀಡಬಹುದು ಅನ್ನೋ ಚರ್ಚೆಗಳು ನಡೀತಾ ಇತ್ತಲ್ಲ. ಆದ್ರೆ ಬಿಜೆಪಿಯ ಲೆಕ್ಕಾಚಾರ ಬೇರೆಯದ್ದೇ ಇದೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆಗ್ತಾರಾ ಶೋಭಾ ಕರಂದ್ಲಾಜೆ? ಬಿಲ್ಲವ ಸಮುದಾಯಕ್ಕೆ ಚಿಕ್ಕಮಗಳೂರು ಉಡುಪಿ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ ಬಿಜೆಪಿಯಿಂದ. ಬಿಜೆಪಿಯ ಉನ್ನತ ಮೂಲಗಳಿಂದಲೇ ಈ ಮಾಹಿತಿ ಲಭ್ಯವಾಗಿರೋದು. ಜಾತಿ ಲೆಕ್ಕಾಚಾರವನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ಹಾಕ್ತಾ ಇದ್ದಾರೆ. ಹಾಗಾಗಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಇಲ್ಲಿ ಹೈಕಮಾಂಡ್ ಬೇರೆಯದ್ದೇ ಲೆಕ್ಕಾಚಾರವನ್ನ ಹಾಕೊಂಡಿದೆ. ಹಾಗಾಗಿ ಈ ಜಾತಿ ಸಮೀಕರಣದ ಆಧಾರದಲ್ಲಿ ಬಿಲ್ಲವ ಸಮುದಾಯಕ್ಕೆ ಆದ್ಯತೆಯನ್ನ ನೀಡೋದಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ. ಅದರಂತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಅಖಾಡಕ್ಕೆ ಇಳಿಸೋದಕ್ಕೆ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಕೇಳಿಬರ್ತಿರುವಂತಹ ಹಿನ್ನೆಲೆಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷ ಏನು ಅಂತ ನಿರ್ದೇಶನ ಕೊಡುತ್ತೋ ಅದರಂತೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ನೀವೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನು ನಾನು ನೋಡಿದ್ದೆ. ಮಾಧ್ಯಮದಲ್ಲಿ ಬರ್ತಾ ಇದೆ. ಈಗ ನಾನು MLC ಆಗಿ ಕೆಲಸ ಮಾಡ್ತಾ ಇದ್ದೇನೆ. ವಿರೋಧ ಪಕ್ಷ ನಾಯಕನಾಗಿ ನನ್ನ ಜವಾಬ್ದಾರಿ. ನಿಮ್ಮ ಮಾಧ್ಯಮದಲ್ಲಿ ಸುದ್ದಿ ಓಡಾಡ್ತಿದೆ, ಏನಂತ ಗೊತ್ತಿಲ್ಲ. ಪಾರ್ಟಿಯವರು ಏನು ನಿರ್ದೇಶನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ರಾತ್ರಿಯಿಂದ ನಾನು ಬರುವಾಗ ತಡ ಆಗಿತ್ತು, ಈವರೆಗೆ ಸಂಪರ್ಕ ಮಾಡಿರಲಿಲ್ಲ. ಈ ಒಂದು ಒಂದು 10 ನಿಮಿಷಕ್ಕೆ ಒಂದೊಂದು ಕಡೆಯಿಂದ ಫೋನ್ ಬರುತ್ತೆ. ಬೆಂಗಳೂರು ಆಫೀಸಿಂದ, ಡೆಲ್ಲಿ ಆಫೀಸಿಂದ ಬೇರೆ ಬೇರೆ ಕಾರಣಕ್ಕೆ ಪಾರ್ಟಿಯ ಸಂಘಟನಾತ್ಮಕ ವಿಚಾರದಲ್ಲಿ ಫೋನ್ ಬರುತ್ತೆ. ಏನಂತ ಗೊತ್ತಿಲ್ಲ, ನೋಡಿ ನಿಮ್ಗೆ ಹೇಳ್ತೇನೆ. ಅಲ್ಲ, ಅದೇ ಹೇಳಿದೆ ನಿಮಗೆ. ಅಲ್ಲ, ಸಹಜವಾಗಿ ಪಾರ್ಟಿ ಬೇರೆ ಬೇರೆ ಯೋಚನೆಗಳ ಆಧಾರದಲ್ಲಿ ಕೆಲವು ನಿರ್ದೇಶನಗಳನ್ನು ನೀಡುತ್ತೆ. ಅದೇನು ನಿರ್ದೇಶನ ನೀಡ್ತಾರೆ, ಏನು ನಿರ್ಧಾರ ತಗೊಳ್ತಾರೆ ಅನ್ನೋದು ನನಗೆ ಖಚಿತವಾಗಿ ಗೊತ್ತಿಲ್ಲ. ಪಾರ್ಟಿಯ ನಿರ್ದೇಶನ ಕೊಡುತ್ತಂತ ಯೋಚನೆ ಮಾಡಿ ಮೊದಲಾಗಿ ನಿಮಗೆ ಬಂದು ಹೇಳಿಬಿಡ್ತೇನೆ. ಅಲ್ಲ, ನೀವೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನು ನಾನು ನೋಡಿದ್ದೆ. ಮಾಧ್ಯಮದಲ್ಲಿ ಬರ್ತಾ ಇದೆ. ಈಗ ನಾನು MLC ಆಗಿ ಕೆಲಸ ಮಾಡ್ತಾ ಇದ್ದೇನೆ. ವಿರೋಧ ಪಕ್ಷ ನಾಯಕನಾಗಿ ನನ್ನ ಜವಾಬ್ದಾರಿ. ನಿಮ್ಮ ಮಾಧ್ಯಮದಲ್ಲಿ ಸುದ್ದಿ ಓಡಾಡ್ತಿದೆ, ಏನಂತ ಗೊತ್ತಿಲ್ಲ. ಪಾರ್ಟಿಯವರು ಏನು ನಿರ್ದೇಶನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ರಾತ್ರಿಯಿಂದ ನಾನು ಬರುವಾಗ ತಡ ಆಗಿತ್ತು, ಈವರೆಗೆ ಸಂಪರ್ಕ ಮಾಡಿರಲಿಲ್ಲ. ಈ ಒಂದು 10 ನಿಮಿಷಕ್ಕೆ ಒಂದೊಂದು ಕಡೆಯಿಂದ ಫೋನ್ ಬರುತ್ತೆ. ಬೆಂಗಳೂರು ಆಫೀಸಿಂದ, ಡೆಲ್ಲಿ ಆಫೀಸಿಂದ ಬೇರೆ ಬೇರೆ ಕಾರಣಕ್ಕೆ ಪಾರ್ಟಿಯ ಸಂಘಟನಾತ್ಮಕ ವಿಚಾರದಲ್ಲಿ ಫೋನ್ ಬರುತ್ತೆ. ಏನಂತ ಗೊತ್ತಿಲ್ಲ.